ಬಡವರ ಊಟ ಆಗಬೇಕಾಗಿದ್ದ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಅವ್ಯಾಹತವಾಗಿ ಮಾರಾಟವಾಗ್ತಾ ಇದೆ. ಪದೇ ಪದೇ ರಿಪಬ್ಲಿಕ್ ಕನ್ನಡ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೆ ಗ್ರಾಮೀಣ ಭಾಗಗಳಲ್ಲಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರೋದ್ರ ಬಗ್ಗೆ ಅನೇಕ ವರದಿಗಳನ್ನ ಪ್ರಸಾರ ಮಾಡಿದೆ. ಇದೀಗ ಕಲಬುರಗಿಯ ಸರದ್ ಕಣ್ಣಿದ್ದು ಕುರುಡಾದಂತಿದೆ ಆಹಾರ ಇಲಾಖೆ. ಕಲಬುರಗಿಯಲ್ಲಿ ಕಾಳಸಂತೆ ಪಾಲಾಗ್ತಾ ಇದೆ ಪಡಿತರ ಅಕ್ಕಿ. ರೇಷನ್ ಅಂಗಡಿಗಳಿಂದಲೇ ರಾತ್ರೋರಾತ್ರಿ ಅಕ್ಕಿ ಸಪ್ಲೈ ಆಗ್ತಾ ಇದೆ. ಕಲಬುರಗಿ ನಗರದ JR ನಗರದಲ್ಲಿರುವ ರೇಷನ್ ಅಂಗಡಿ ಅಕ್ಕಿ ಸಾಗಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಪಡಿತರ ಅಕ್ಕಿ ಕಳ್ಳರ ಪಾಲಾಗ್ತಾ ಇರುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ರಿ. ರಾತ್ರೋರಾತ್ರಿ ಯಾವ ರೀತಿ ಬಡವರ ಮನೆ ಸೇರಬೇಕಾಗಿರುವ ಅಕ್ಕಿ ಕಳ್ಳರ ಗೋಡಾನ್ಗಳನ್ನು ತಲುಪ್ತಾ ಇದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು. ಕಲಬುರಗಿಯಲ್ಲಿ ಅವ್ಯಾಹತವಾಗಿ ಪಡಿತರ ಅಕ್ಕಿಯ ಕಳ್ಳ ಸಾಗಾಣಿಕೆ ಕಳ್ಳ ಮಾರಾಟ ನಡೀತಲೇ ಇದ್ರೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದ್ದಾರಾ ಅನ್ನೋ ಅನುಮಾನ, ಅಥವಾ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಈ ಕಳ್ಳ ದಂಧೆಯಲ್ಲಿ ಶಾಮೀಲಾಗಿದ್ದಾರಾ ಅನ್ನೋ ಅನುಮಾನ ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಅಕ್ಕಿ ಸಾಗಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿಯಲ್ಲಿ ಬಡವರ ಊಟದ ತಟ್ಟೆ ಸೇರಬೇಕಾಗಿದ್ದ ಅಕ್ಕಿ ಇದೀಗ ಕಾಳಸಂತೆಯ ಮಾರುಕಟ್ಟೆಯನ್ನ ತಲುಪ್ತಾ ಇದೆ. ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವಂಥ ದಂಧೆ ನಿರಂತರವಾಗಿ ನಡೀತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಏನು ಕಲಬುರಗಿಯ ರೇಷನ್ ಅಂಗಡಿಯಿಂದ ರಾತ್ರೋರಾತ್ರಿ ಅಕ್ಕಿಗಳನ್ನು ಸಪ್ಲೈ ಮಾಡ್ತಾ ಇರುವಂಥ ಒಂದಷ್ಟು ವಿಡಿಯೋ ಕೂಡ ಇದೀಗ ಲಭ್ಯವಾಗಿರುವಂಥದ್ದು. ಸದ್ಯ ನಾನೀಗ ಆ JR ನಗರದ ಆ ರೇಷನ್ ಅಂಗಡಿ ಏನಿದೆ ಆ ರೇಷನ್ ಅಂಗಡಿಯ ಮುಂಭಾಗದಲ್ಲಿರುವಂಥದ್ದು ದೃಶ್ಯದಲ್ಲೂ ಏನು ತೋರಿಸ್ತಾ ಇದ್ದೀನಿ. ಈಗ ಸದ್ಯ ಲಾಕ್ ಆಗಿರುವಂಥ ರೇಷನ್ ಅಂಗಡಿ ಏನಿದೆ ಇದೇ ಒಂದು ಆ ರೇಷನ್ ಅಂಗಡಿಯಿಂದ ಕಳೆದ ಕೆಲ ದಿನಗಳ ಹಿಂದೆ ರಾತ್ರಿ ಏನು ಅಕ್ಕಿಯ ಮೂಟೆಗಳನ್ನು ಬೇರೆ ಕಡೆ ಸಪ್ಲೈ ಮಾಡ್ತಾ ಇರುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಸದ್ಯ ಬಡವರ ಪಾಲಿಗೆ ಬಡವರ ಹೊಟ್ಟೆ ತುಂಬಿಸಬೇಕಾದಂಥ ಅಕ್ಕಿ ಕಾಳಸಂತೆಯಲ್ಲಿ ಬಿಂದಾಸಾಗಿ ಮಾರಾಟ ಆಗ್ತಾ ಇರುವಂಥದ್ದು. ಇಷ್ಟೆಲ್ಲ ಬಿಂದಾಸಾಗಿ ಅಕ್ಕಿ ಸಪ್ಲೈ ಆಗ್ತಾ ಇದ್ರು ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗಿರುವಂಥದ್ದು. ಯಾಕಂತಂದರೆ ಪ್ರತಿ ತಿಂಗಳು ಕೂಡ ಬಡವರಿಗೂ ಉಚಿತವಾಗಿ ಸರ್ಕಾರ ರೇಷನನ್ನು ನೀಡ್ತಾ ಇರುವಂಥದ್ದು. ಆದರೆ ರೇಷನ್ ಅಂಗಡಿ ಮಾಲೀಕರು ಅದನ್ನು ಬಡವರಿಗೆ ವಿತರಿಸಬೇಕಾಗೋದನ್ನು ಬಿಟ್ಟು ಇದೀಗ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ರೇಷನ್ ಅಂಗಡಿ ಏನಿದೆ ಈ ಒಂದು ರೇಷನ್ ಅಂಗಡಿಯಿಂದಲೇ ಒಂದು ಗೂಡ್ಸ್ ವಾಹನದಲ್ಲಿ ರಾತ್ರೋರಾತ್ರಿ ಅಕ್ಕಿ ಚೀಲಗಳನ್ನು ಬೇರೆ ಕಡೆ ಸಪ್ಲೈ ಮಾಡ್ತಾ ಇರುವಂಥ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿರುವಂಥದ್ದು. ನಾನೀಗ ಆ ಒಂದು ಈ ಅಂಗಡಿಯಿಂದ ಏನು ಸಪ್ಲೈ ಮಾಡ್ತಾ ಇರುವಂಥ ದೃಶ್ಯ ಸೆರೆಯಾಗಿರುವಂಥ CCTV ಕ್ಯಾಮ್ರಾ ಕೂಡ ತೋರಿಸ್ತೀನಿ. ಇದೇ ಒಂದು CCTV ಕ್ಯಾಮ್ರಾದಲ್ಲಿ ಆ ದೃಶ್ಯ ಸೆರೆಯಾಗಿರುವಂಥದ್ದು. ಹಗಲೊತ್ತಿನಲ್ಲಿ ಏನು ಜನರಿಗೆ ನೀಡಬೇಕಾದಂಥ ರೇಷನ್ ಅಕ್ಕಿ ಸರಿಯಾದ ಪ್ರಮಾಣದಲ್ಲಿ ನೀಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಅದಲ್ಲದೆ ಕೆಲವೊಂದಷ್ಟು ಜನರಿಗೆ ರೇಷನ್ ಪಡೆಯುವಂಥವರಿಗೆ ರೇಷನ್ ಬದಲು ದುಡ್ಡನ್ನು ಕೊಟ್ಟು ಅಕ್ಕಿಯನ್ನು ತಮ್ಮಲ್ಲೇ ಉಳಿಸ್ಕೊಂಡು ಅದನ್ನು ಬೇರೆ ಕಡೆ ಮಾರಾಟ ಮಾಡ್ತಾ ಇರುವಂಥ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ ಇದೀಗ ಬಡವರ ಹೊಟ್ಟೆಗೆ ಸೇರಬೇಕಾದಂಥ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗೋಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಈ ಒಂದು ಅಕ್ಕಿ ದಂಧೆ ನಡೀತಾ ಇರುವಂಥದ್ದು. ಕಲಬುರಗಿಯಿಂದ ಪಕ್ಕದ ಮಹಾರಾಷ್ಟ್ರ ಸೇರಿದಂತೆ ತೆಲಂಗಾಣಕ್ಕೂ ಕೂಡ ಆ ಅಕ್ಕಿ ಸಪ್ಲೈ ಆಗ್ತಾ ಇರುವಂಥದ್ದು. ಬಡವರಿಗೆ ಸೇರಬೇಕಾದಂಥ ಅಕ್ಕಿ ಬೇರೆ ಕಡೆ ಈ ರೀತಿಯಾಗಿ ಕಾಳಸಂತೆಯಲ್ಲಿ ಮಾರಾಟ ದಂಧೆ ಆ್ಯಕ್ಟಿವ್ ಆಗಿ ನಡೀತಾ ಇದ್ದರೂ ಕೂಡ ಸಂಬಂಧಪಟ್ಟಂಥ ಆಹಾರ ಇಲಾಖೆ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಬಹುಶಃ ಸಾಕಷ್ಟು ದಿನಗಳಿಂದಲೂ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದ್ದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದರ ಬಗ್ಗೆ ಎಚ್ಚೆತ್ಕೋತಾ ಇಲ್ಲ. ಸೊ ಈ ರೀತಿಯಾಗಿ ಈ ಒಂದು ರೇಷನ್ ಅಂಗಡಿಯಿಂದಲೂ ಕೂಡ ಆ ಅಕ್ಕಿಗಳನ್ನು ಬೇರೆ ಬೇರೆ ಕಡೆ ಸಪ್ಲೈ ಆಗಿರುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಏನೋ ಅಕ್ಕಿಯನ್ನು ಸ್ಟಾಕ್ ಮಾಡಿ ಬೇರೆ ಕಡೆ ಅಂದರೆ ಬೇರೆ ಕಡೆ ಸಪ್ಲೈ ಮಾಡಿ ಅದನ್ನೇ ಪಾಲಿಷ್ ಮಾಡಿ ವಾಪಸ್ ಜನರಿಗೆ ದುಬಾರಿ ದರದಲ್ಲಿ ಮಾರಾಟ ಮಾಡುವಂಥ ಒಂದು ದಂಧೆ ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಜನರು ಏನು ಆ ರೇಷನ್ ಅಕ್ಕಿ ಪಡೀತಾರೆ ಅವರಿಂದ ಕೂಡ ಪಡೆಯುವಂಥ ಜಾಲ ಒಂದು ಕಡೆ ಸಪ್ರೇಟ್ ಆಗಿದ್ದಾರೆ. ಮತ್ತೊಂದು ಕಡೆ ರೇಷನ್ ಅಂಗಡಿಯಿಂದಲೇ ಕೂಡ ಇದೀಗ ಅಕ್ಕಿಗಳು ಸಪ್ಲೈ ಆಗ್ತಾ ಇರುವಂಥದ್ದು ಕೂಡ ನಿರಂತರವಾಗಿ ನಡೀತಾ ಇರುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ದಂಧೆ ಆ್ಯಕ್ಟಿವ್ ಆಗಿ ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ರಮ ಕೈಗೊಳ್ಳದೇ ಇರೋದು ನೋಡಿದ್ರೆ
ಭಾಳ ದುಃಖಕರ ವಿಚಾರ ಅನ್ನುವಂಥ ವಿಚಾರ ಇದೀಗ ಜನರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಡವರ ಹೊಟ್ಟೆ ಸೇರಬೇಕಾಗಿದ್ದ ಅಕ್ಕಿ ಕಳ್ಳರ ಪಾಲಾಗ್ತಿದ್ರು ಕೂಡ ಕಣ್ಣೆದ್ದು ಕುರುಡಾಗಿದೆ ಆಹಾರ ಇಲಾಖೆ. ಕಲಬುರಗಿಯಲ್ಲಿ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಅವ್ಯಾಹತವಾಗಿ ಮಾರಾಟವಾಗ್ತಾ ಇದೆ. ರೇಷನ್ ಅಂಗಡಿಯಿಂದಲೇ ರಾತ್ರೋರಾತ್ರಿ ಅಕ್ಕಿ ಸಪ್ಲೈ ಆಗ್ತಾ ಇರೋದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಒಂದ್ ಕಡೆ ಅನ್ನಭಾಗ್ಯ ಅಂತ ಹೇಳಿ ನಾವು 5 kg ಅಕ್ಕಿ ಕೊಡ್ತೀವಿ ಅಂತೂ ಸರ್ಕಾರ ಅಕ್ಕಿ ಕೂಡ ರೀಚ್ ಆಗ್ತಾ ಇಲ್ಲ. ಅದರಲ್ಲೂ 2-3 ತಿಂಗಳ ಹಣ ಮಾಯ ಆಗಿದೆ ಅನ್ನೋ ಆರೋಪವನ್ನ ವಿರೋಧ ಪಕ್ಷ ಮಾಡ್ತಲೇ ಬಂದಿದೆ. ಇದೀಗ ನೇರವಾಗಿ ಗೋಡಾನ್ಗಳಿಂದಲೇ ಪಡಿತರ ಅಂಗಡಿಗಳಿಂದಲೇ ಅಕ್ಕಿ ಕಳ್ತನ ಆಗ್ತಾ ಇದೆ ಅಂತ. ಇದು ಅನ್ನಭಾಗ್ಯಕ್ಕಿಂತ ಕನ್ನ ಭಾಗ್ಯ ಅಂದ್ರೆ ಒಳ್ಳೇದಾಗುತ್ತೆ ಇವ್ರಿಗೆ. ಕನ್ನ ಹಾಕೋದು ಅಂತಂದ್ರೆ ಕಾಂಗ್ರೆಸ್ಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ ನೋಡಿ. ಅದರಲ್ಲೂ ಗುಲ್ಬರ್ಗಾದಲ್ಲಿ ಅಲ್ಲಿನ ಸಚಿವರು ಬೇರೆಯವರ ಮೇಲೆ ಅಪಾದನೆ ಮಾಡ್ತಿರ್ತಾರೆ ಹೊರತು ಯಾರನ್ನೂ ಹಿಡ್ದಿಲ್ಲ, ಅಪಾದನೆ ಮಾತ್ರ ಮಾಡ್ತಾರೆ ಅವರು. ಆದ್ರೆ ಇವತ್ತು ಅಂಗಡಿಗಳಿಂದಲೇನೆ ಈ ರೀತಿ ನೇರಾನೇರವಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೆ ಏನರ್ಥ? ಅಂಗಡಿಗಳಲ್ಲಿ ಜನ ಬಂದು ಅಕ್ಕಿನೇ ತಗೋತಿಲ್ಲ ಈಗ, ಅಂತ ಪರಿಸ್ಥಿತಿಗೆ ಬಂದಿದೆ. ಎಲ್ಲವೂ ಕೂಡ ಕಾಳಸಂತೆಯಲ್ಲಿ ಹೋಗ್ತಾ ಇದೆ ಈಗ. ಇದು ಒಂದು ಸಣ್ಣ ವಿಷಯ ಅಲ್ಲ. ಇವರು ಹೇಳ್ತಾರೆ ಅಷ್ಟೇ, ಇಲ್ಲಿ ಗೋಡೌನ್ಗಳಿಂದನೇ ಅಕ್ಕಿ ಲಿಫ್ಟೇ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ತಗೊಳ್ಳೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ, ಎಲ್ಲ ಕಾಳಸಂತೆಗೆ ಕಳಿಸ್ತಿದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಇದು ಮಾಡ್ತಿದ್ದಾರೆ. ಆಮೇಲೆ ಸ್ವಲ್ಪ ತಡ ಆಗೋದ್ರೂ ಕೂಡ ನಮ್ಮ ಅಂಗಡಿಗಳಲ್ಲಿ ಅಕ್ಕಿ ಕೊಡೋದೇ ಇಲ್ಲ. ಯಾಕೆ ಅಂತಂತಂದ್ರೆ ಅವ್ರಿಗೇನು ಭಯನೂ ಇಲ್ಲ, ಯಾರು ಏನು ಕೇಳೋರಿಲ್ಲ ಅನ್ನೋ ಕಾರಣಕ್ಕೆ. ಆಮೇಲೆ ಕೆಲವರೆಲ್ಲನೂ ಈ ಶಾಸಕರ ಬೆಂಬಲಿಗರು, ಮಂತ್ರಿಗಳ ಬೆಂಬಲಿಗರು, ಅವರು ದಂಧೆಯಲ್ಲೇ ಅವರೇ ಕೆಲಸ ಮಾಡೋದ್ರಿಂದ ಯಾರು ನಿರಾತಂಕವಾಗಿ ಇದನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ, ಏನು ಮಾಡೋದಿಲ್ಲ. ಆದ್ರಿಂದ ಸರ್ಕಾರಕ್ಕೂ ಸೀರಿಯಸ್ನೆಸ್ ಅನ್ನೋದು ಹೋಗ್ಬಿಟ್ಟಿದೆ. ನಾವು ಏನೋ ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತಿದೀವಿ ಅಷ್ಟೇ ತಿಳ್ಕೊಂಡಿದ್ದಾರೆ ಹೊರತು ಯಾವ ಸೀರಿಯಸ್ನೆಸ್ ಯಾರಿಗೂ ಇಲ್ಲ. ನೋಡ್ತಾ ಇದ್ದೀವಿ ನಾವು ಬರೀ ಅಪಾದನೆ ಮಾಡ್ಕೊಂಡೇ ಇರೋಂಥ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ. ಯಾಕಂದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಆಕ್ಷನ್ ತಗೊಳ್ಳೋದಿಲ್ಲ. ಹಿಂಗಾಗಿದೆ ನಮ್ಮ ಕತೆ. ರೈಟ್ ಸರ್, ಥ್ಯಾಂಕ್ ಯು. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಲಿದ್ದಕ್ಕೆ. ಇನ್ನು ಬಿಜೆಪಿ MLC ಶಶಿಲ್ ನಮೋಶಿ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಅಕ್ಕಿ ವಿತರಣೆಯಲ್ಲಿ ತೊಂದರೆ ಆದಾಗ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದೆ ಅಂತ ಹೇಳಿದ ಕಾಂಗ್ರೆಸ್ ಪಕ್ಷದವರು ಈಗ ಇರೋ ಅಕ್ಕಿ ಕೂಡ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಇದನ್ನ ಗಮನಿಸಬೇಕಾಗಿತ್ತಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಮೇಡಮ್, ಇದು ದಂಧೆ ನಡೀತಾ ಇದೆ, ಏನು ಇದ್ರೊಳಗೇನು ಎರಡು ಮಾತಿಲ್ಲ. ಅದು ಅಲ್ಲಿಂದ ಉಳಿಸ್ಕೊಂತಾರೆ, ಕೊಡ್ಬೇಕಾದವ್ರಿಗೆ ಕೊಡೋದಿಲ್ಲ. ಏನಾರೆ ಬೇರೆ ಬೇರೆ ಸುಳ್ಳು ಸೊಗಡು ಹೇಳಿ ಕಾಳು ಸಂತೆಯಲ್ಲಿ ಮಾಡ್ತಾರೆ. ಇದು ದಂಧೆ ಇದೆ. ಬಹಳ ಸೀರಿಯಸ್ ಆಗಿ ಫುಡೆನ್ಸಿಬಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಇರ್ಲಿ ಅಥವಾ ಸಂಬಂಧಪಟ್ಟವ್ರು ಇರ್ಲಿ, ನನ್ಗೇನೋ ಅನುಮಾನ ಅವರು ಶಾಮೀಲಾಗಿರ್ತಾರ ಅಂತ ಅನ್ಸುತ್ತೆ. ಏನ್ರಿ, ನಾವು ಹೇಳ್ಬೇಕಾಗತ್ತೆ. ಕೆಲವು ಅಧಿಕಾರಿಗಳನ್ನ ಶಾಮೀಲ್ ಇರ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಆಗೋದಿಲ್ಲ ಅಂತಿಲ್ಲ. ಏನ್ರಿ, ಇದು ಸ್ವಲ್ಪ ಬಹಳ ನನ್ಗನ್ಸುತ್ತೆ ಇದಕ್ಕಿನ್ನೂ ಹೆಚ್ಚಿಗೆ ಪ್ರಚಾರವಾಗಬೇಕು, ಜನರಿಗೆ ಗೊತ್ತಾಗಬೇಕು. ಅಂದ್ರೆ ಅವಾಗ ಬಂದಾಗತ್ತೆ. ಇದ್ದಿದ್ದಿಲ್ಲ ಅಂತಂದ್ರೆ ಹಿಂಗೆ ದಂಧೆ ನಡೆಯೋದೇ ಅದು. ಸರ್, ಹಿಂದೆ ನಾವು ಲಾರಿಗಳು ಅಂದ್ರೆ ಈ ಲೋಡ್ ತಗೊಂಡು ಹೋಗ್ತಾ ಇದ್ದ ಲಾರಿಗಳು ರೂಟ್ ಡೈವರ್ಟ್ ಮಾಡೋದು, ಮಾರ್ಗ ಮಧ್ಯದಲ್ಲಿ ಕೆಲವೊಂದಷ್ಟು ಲೋಡನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದು, ಈ ರೀತಿ ನೋಡ್ತಾ ಇದ್ವಿ. ಇದೀಗ ನೇರವಾಗಿ ಪಡಿತರ ಅಂಗಡಿಯಿಂದಲೇ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಅಂತ ಕಾಳಸಂತೆಯಲ್ಲಿ ಮಾರಾಟ ಮಾಡ್ಲಿಕ್ಕೆ. ಇದು ದಂಧೆ ಬಂದಾಗ್ಬೇಕು ಮೇಡಮ್. ಇದು ಇದೆ ಅಲ್ಲಿ ಇಲ್ಲಿ ನನ್ಗನ್ಸುತ್ತೆ, ಇಲ್ಲೇ ಅಂತಿಲ್ಲ, ಬಹಳ ಕಡೆ ನಡೀತಾ ಇದೆ. ಏನು ಅವ್ರವ್ರು ತಮ್ಮ ಇವ್ರಿಗೆ ಕಟ್ಕೊಂಡಿರ್ತಾರೆ. ಮೊದಲೆಲ್ಲ ಕಾರ್ಡ್ಗಳು ಹೆಚ್ಚಿಗೆ ಮಾಡ್ತಿರ್ತಿದ್ರು, ಈಗ ಕಾರ್ಡ್ ಎಲ್ಲ ಸ್ವಲ್ಪ ಪತ್ತೆ ಹೆಚ್ಚಿ ಕಡಿಮೆ ಆಗಿದಾವ. ಅಂದ್ರೂ ಕೂಡ ನನ್ಗನ್ಸುತ್ತೆ ಬೋಗಸ್ ಕಾರ್ಡ್ಸ್ ಇನ್ನೂ ಇದಾವ. ಈ ರೀತಿ ಮಾಡ್ತಾರಂತಂದ್ರೆ ಬೋಗಸ್ ಕಾರ್ಡ್ಸ್ ಇನ್ನೂ ಇದಾವ. ಮತ್ ಕೆಲವ್ರು ಏನೋ ತಗೊಳ್ಳೋದಿಲ್ಲ, ಇದ್ರೂ ಕೂಡ ತಗೊಳ್ಳೋದಿಲ್ಲ. ಈ ರೀತಿನೂ ಇದಾವ, ಇಲ್ಲ ಅಂತಿಲ್ಲ. ಎಸ್ ಮೇಡಮ್, ಎಸ್. ಆದ್ರೆ ಇದನ್ನ ಪತ್ತೆ ಹಚ್ಚಬೇಕು. ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಈ ತರ ಇದಕ್ಕೆ ತಮ್ಮ ಚಾನೆಲ್ ದಿಂದ, ರಿಪಬ್ಲಿಕ್ ಇಂದ ಇದು ಮಾಡಿದ್ದು ಬಹಳ ಒಳ್ಳೇದು, ಅಭಿನಂದನೆಗಳು. ಇನ್ನು ದೊಡ್ಡ ಪ್ರಮಾಣದಲ್ಲಿ ಇದು ನಡಿಬೇಕು. ನಮ್ದೆಲ್ಲ ರೀತಿಯಿಂದ
ಇದಕ್ಕೆ ಸಹಕಾರ ಕೊಡ್ತೀವಿ ಮೇಡಮ್. ಬಟ್ ಇದು ಪತ್ತೆ ಹಚ್ಚಬೇಕು, ತೆಗಿಬೇಕು. ಎಸ್ ಮೇಡಮ್. ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.